ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬಂಟ್ ಕಿಚನ್. ಈ ಬ್ಯುಸಿ ವರ್ಕಿಂಗ್ ಸ್ಕೆಡ್ಯೂಲಲ್ಲಿ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೈಕಿಂಗ್ ಟ್ರೆಕ್ಕಿಂಗ್ ಟ್ರಿಪ್ಸ್ ಅಂತ ಏನಾದರೂ ಹಿಲ್ ಸ್ಟೇಷನ್ ಕಾಡುಗುಡ್ಡೆ ರೆಸಾರ್ಟ್ಸ್ ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಲ್ಲೇ ಹೋಗಿ ಟೆಂಟ್ ಹಾಕುವಂಥ ಯಾವುದಾದ್ರೂ ಪ್ಲ್ಯಾನ್ಸ್ ಇದ್ದರೆ ಹೇಳಿ ನನಗೆ. ಅಂಥ ಜಾಗದಲ್ಲಿ ಮಾಡುವಂಥ ಒಂದು ಸ್ಮೋಕಿ ಫ್ರೆಶ್ ಡಿಶ್ ಫ್ರೈ ನಾನಿವತ್ತು ಹೇಳ್ತೇನೆ. ಅದನ್ನು ಮಾತ್ರ ನಾನಿವತ್ತಿಲ್ಲಿ ನಮ್ಮ ಕಿಚನ್ ರೂಮಿಂದನೇ ಮಾಡಿ ತೋರಿಸ್ತಾ ಇದ್ದೇನೆ ಆಯಿತಾ. ನನಗಿಲ್ಲಿ ಫ್ರೆಶ್ ಆಗಿರುವಂಥ ಪಾಂಪ್ಲೆಟ್ ಸಿಕ್ಕಿದೆ. ಇದರಲ್ಲೇ ನಾನು ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನಾನು ಇದಕ್ಕಿಂತ ಮೊದಲು ಈ ಡಿಶನ್ನು ಮಾಡಿದ್ದೆ, ಆದರೆ ಅನ್ಫಾರ್ಚುನೇಟ್ಲಿ ಆವತ್ತು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ಥರ ಫಿಶ್ ತಗೊಂಡು ಇದಕ್ಕೆ ಹೀಗೆ ಕಟ್ ಹಾಕಿದ್ದೇನೆ ನೋಡಿ, ಆ ಥರ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಫಿಶ್ಗೆ. ಬೇರೆ ಎಂಥ ಮಸಾಲ ಬೇಕಾಗಿಲ್ಲ ಇದಕ್ಕೆ, ಅಷ್ಟೇ ಸಾಕಾಗ್ತದೆ. ನೀವು ಬೇರೆ ಯಾವುದೇ ಫಿಶಲ್ಲಿ ಕೂಡ ಟ್ರೈ ಮಾಡ್ಬೋದು. ನನಗೆ ಇಲ್ಲಿ ಫ್ರೆಶ್ ಆಗಿ ಪಾಂಪ್ಲೆಟ್ ಸಿಕ್ಕಿರೋದ್ರಿಂದ ನಾನು ಇದರಲ್ಲಿ ಟ್ರೈ ಮಾಡ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಬೌಲಿಗೆ ನಾವು ವೆಜೀಸ್ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮಶ್ರೂಮ್ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಒಂದು 5-7 ಗ್ರೀನ್ ಚಿಲ್ಲೀಸ್, ಅದಷ್ಟು ಖಾರ ಇಲ್ಲ ಆಯಿತಾ, ಸ್ವಲ್ಪ ಕಮ್ಮಿ ಖಾರ ಇರೋದನ್ನು ಹಾಕಿದ್ದೇನೆ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ತೊಗೊಳ್ಬೋದು. ಹಾಗೆ ಸ್ವಲ್ಪ ಟೊಮ್ಯಾಟೊ ಆನಿಯನ್ ಎಲ್ಲ ಹಾಕಿ ಅದಕ್ಕೆ ಪೆಪ್ಪರ್, ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್, ಒರೆಗ್ಯಾನೋ ಈ ಥರ ಎಲ್ಲ ಸೀಸನಿಂಗ್ ಹಾಕ್ಬೋದು. ಏನೂ ಎಕ್ಸ್ಟ್ರಾ ಬೇಕಾಗಿಲ್ಲ, ಇದು ನಿಮ್ಮದು ಆಪ್ಷನಲ್. ನಾನು ಹಾಕಿರೋದು ಫಸ್ಟ್ ಟೈಮ್ ಮಾಡಿರೋ ಡಿಶಲ್ಲಿ ಹಾಕಿರೋದು ಓನ್ಲಿ ಪೆಪ್ಪರ್ ಮತ್ತು ಸಾಲ್ಟ್ ಅಷ್ಟೇ. ಇವತ್ತು ನಾನು ವಾಪಸ್ ಒನ್ಸ್ ಅಗೇನ್ ಮಾಡುವಾಗ ಸ್ವಲ್ಪ ಚೇಂಜಸ್ ಮಾಡುವ ಅಂತ ಇದನ್ನು ಹಾಕಿದ್ದೇನೆ. ನೀವು ಬರೀ ಸಾಲ್ಟ್ ಆ್ಯಂಡ್ ಪೆಪ್ಪರಲ್ಲಿ ಮಾಡ್ಬೋದು. ಆಮೇಲೆ ನಿಮಗೆ ಈ ವೆಜ್ಜೀಸ್ ಯಾವುದಾದ್ರೂ ಬೇಡದೇ ಇದ್ದರೆ ಯು ಕ್ಯಾನ್ ಸ್ಕಿಪ್ ಇಟ್. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ಇಫ್ ಯು ಲೈಕ್ ಇಟ್. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನನಗಿಷ್ಟ ಅಲ್ಲ ಅಂತ. ಈ ಥರ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿ ಪೆಪ್ಪರ್ ಮತ್ತು ಸಾಲ್ಟ್ ಜೊತೆ. ಆಮೇಲೆ ನೀವು ಟ್ರಿಪ್ ಹೋಗುವಾಗ ಒಂದು ಅಲ್ಯೂಮಿನಿಯಂ ಫಾಯಿಲ್ ಮಾತ್ರ ತೊಗೊಂಡೋಗಿ ಆಯಿತಾ, ಯಾಕಂದರೆ ಅದನ್ನು ಫ್ರೈ ಮಾಡಬೇಕಲ್ಲ. ಆಮೇಲೆ ಇದಕ್ಕೊಂದು ಬಾಳೆ ಎಲೆ ತೊಗೊಂಡಿದ್ದೇನೆ ನಾನು. ನೀವು ಬಾಳೆ ಎಲೆ ಇಲ್ಲದೆ ಕೂಡ ಮಾಡ್ಬೋದು. ನಾನಿಲ್ಲೊಂದು ಸ್ವಲ್ಪ ಸ್ಟೀಮ್ ಮಾಡಿಟ್ಟಿದ್ದೇನೆ ಬಾಳೆ ಎಲೆ. ನಾವು ಬಿಡಿ ಮಂಗಳೂರವ್ರು ಗೊತ್ತಲ್ವ, ಬಾಳೆ ಎಲೆ ಊಟ ತಿಂಡಿ ಗಟ್ಟಿ ಪುಂಡಿ ಎಲ್ಲ ಪ್ರಾಕ್ಟೀಸ್ ಆಗಿದೆ ನಮಗೆ. ಎಲ್ಲದನ್ನು ಬಾಳೆ ಎಲೆಯಲ್ಲಿ ಮಾಡ್ತೇವೆ. ಸೊ ನೀವು ಬೇಕಾದರೂ ಟ್ರೈ ಮಾಡ್ಬೋದು. ಬಾಳೆ ಎಲೆಯಲ್ಲಿ ಮಾಡಿದರೆ ಸೂಪರ್ ಆಗಿರುತ್ತೆ ಟೇಸ್ಟ್. ಹಾಗೆ ಅಲ್ಯೂಮಿನಿಯಂ ಫಾಯಿಲಲ್ಲಿ ಕೂಡ ಮಾಡ್ಬೋದು. ಈ ಥರ ಮಿಕ್ಸ್ ಮಾಡಿರುವಂತಹ ವೆಜ್ಜೀಸನ್ನು ಹಾಕಿ ಅದರ ಮಿಡಲ್ ಪಾಂಪ್ಲೆಟ್ ಅಥವಾ ಯಾವ ಫಿಶ್ ತೊಗೊಂಡಿದ್ದೀರ ಅದನ್ನು ಇಟ್ಟು ಮೇಲೆ ಸ್ವಲ್ಪ ವೆಜ್ಜೀಸ್ ಹಾಕಿ ಬಾಳೆ ಎಲೆಯನ್ನು ಎರಡೂ ಸೈಡಿಂದ ಫೋಲ್ಡ್ ಮಾಡಿ ಅಲ್ಯೂಮಿನಿಯಂ ಫಾಯಿಲನ್ನು ಕೂಡ ಚೆನ್ನಾಗಿ ಫೋಲ್ಡ್ ಮಾಡಿ ವೆಜ್ಜೀಸ್ ಅಥವಾ ಮಸಾಲ ಯಾವುದೋ ಹೊರಗಡೆ ಬರದೇ ಇರೋ ಥರ ಎರಡೂ ಸೈಡ್ ಫೋಲ್ಡ್ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರನೇ. ಹಾಗೆ ಅದನ್ನು ಆಮೇಲೆ ಬಾರ್ಬಿಕ್ಯೂ ಸ್ಟೋನ್ ಇದ್ದರೆ ಅದರ ಮೇಲೂ ಇಡ್ಬೋದು, ಅಥವಾ ನಾನಿಲ್ಲಿ ಕಿಚನಲ್ಲಿ ಮಾಡಿರೋದ್ರಿಂದ ಗ್ಯಾಸ್ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹೊರಗಡೆ ಎಲ್ಲಾದರೂ ಮಾಡುವಾಗ ಕೋಲಲ್ಲಿ ಅಥವಾ ಗೆಂಡದ ಮೇಲೆ ಇಟ್ಟು ಕೂಡ ಸುಡ್ಬೋದು. ಸುಡೋದ್ರಿಂದ ಇದು ತುಂಬ ಒಳ್ಳೆ ಸ್ಮೋಕಿ ಫ್ಲೇವರ್ ಬರ್ತದೆ. ಒಂದು 5-8 ನಿಮಿಷ ಆದರೂ ತಗೊಳುತ್ತೆ. ದೊಡ್ಡ ಫಿಶ್ ಆದರೆ, ಸ್ಮಾಲ್ ಫಿಶಸಿಂದ ಮಾಡಿದಿದ್ರೆ ಅಥವಾ ಚಿಕನಲ್ಲಿ ಟ್ರೈ ಮಾಡೋದಾದರೆ ಸ್ವಲ್ಪ ಕಮ್ಮಿ ಟೈಮ್ಸ್ ತಗೊಳುತ್ತೆ. ಈ ಥರ ಅದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಸುಡ್ಬೋದು, ಅಥವಾ ಒಂದು ಹೈ ಫ್ಲೇಮಲ್ಲಿಟ್ಟು ಒಂದು 5-6 ನಿಮಿಷ ಸುಟ್ಟರೆ ಸಾಕಾಗುತ್ತೆ. ಟ್ರಸ್ಟ್ ಮೀ, ಈ ರೆಸಿಪಿ ಟೇಸ್ಟ್ ಉಂಟಲ್ವಾ, ಇಡೀ ಇಂಟರ್ನೆಟ್ಟಲ್ಲಿ ನಿಮ್ಮ ಯಾವ ರೆಸಿಪಿ ಟ್ರೈ ಮಾಡಿದರೂ ಸಿಗೋದಿಲ್ಲ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದ್ಯಾಟ್, ಬಿಕಾಸ್ ಇಂಥ ರೆಸಿಪಿ ನಿಮ್ಗೆ ಇನ್ನೊಂದು ಸಿಗೋದೇ ಇಲ್ಲ. ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಶ್ಯೋರ್ಲಿ ಯು ವಿಲ್ ರಿಪೀಟ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಆ್ಯಂಡ್ ಮತ್ತೆ ಏನು ಗೊತ್ತುಂಟಾ, ಇದನ್ನು ಯಾರು ಬೇಕಾದರೂ, ಲೈಕ್ ನೀವು ಜಿಮ್ ಮಾಡೋರು, ನ್ಯೂಟ್ರಿಷನಿಸ್ಟ್, ಯಾವ ಥರ ಡಯಟ್ ಬೇಕಾದರೆ ಮಾಡಿ, 0 ಸೈಜ್ ಟ್ರೈ ಮಾಡೋರು ಕೂಡ ಇದನ್ನು ಮಾಡಿ ತಿನ್ಬೋದು. ಯಾಕಂದರೆ ಇಟ್ ಇಸ್ ಸಚ್ ಅ ಹೆಲ್ದಿ ಆ್ಯಂಡ್ ಗುಡ್ ಫಾರ್ ಹೆಲ್ತ್. ಇದು ನೋಡಿ ಈ ಥರ ಆಗುತ್ತೆ. ಅದು ಫುಲ್ ಸ್ಮೋಕಿ ಫ್ಲೇವರಲ್ಲಿ ಇರ್ತದೆ. ಇದಕ್ಕೆ ನಾನು ಆ್ಯಕ್ಚುಲಿ ಟೊಮ್ಯಾಟೋಸನ್ನು ಯೂಸ್ ಮಾಡಿದ್ದೇನೆ. ಸೊ ಟ್ಯಾಂಗಿ ಸ್ವಲ್ಪ ಇರ್ತದೆ, ಹಾಗೆ ಡೈರೆಕ್ಟಾಗಿ ತಿನ್ಬೋದು. ಒಂದು ವೇಳೆ ನಿಮಗೆ ಕಮ್ಮಿ ಅಂತ ಅನಿಸಿದರೆ ಒಂದು ಲೆಮನನ್ನು ಅದರ ಮೇಲೆ ಆಮೇಲೆ ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಕೂಡ ಟೇಸ್ಟ್ ಮಾಡ್ಬೋದು.
ನೀವು ಒಂದ್ಸಲ ಇದನ್ನು ನಿಮ್ಮ ಟ್ರಿಪ್ಪಲ್ಲೆಲ್ಲ ಟ್ರೈ ಮಾಡಿ ನೋಡಿ. ಯು ವಿಲ್ ಎಂಜಾಯ್ ದ ಟ್ರಿಪ್ ಆಸ್ ವೆಲ್ ಆಸ್ ಅ ಫುಡ್. ನೆಕ್ಸ್ಟ್ ಟೈಮ್ ಔಟಿಂಗ್ ಹೋದಾಗ ಈ ಥರದ್ದು ರೆಸಿಪಿ ಟ್ರೈ ಮಾಡಿರೋದನ್ನು ಡೆಫಿನೆಟ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಈ ಥರ ಸೂಪರಾಗಿ ಬೆಂದಿರುತ್ತೆ ವಿದೌಟ್ ಎನಿ ಎಕ್ಸ್ಟ್ರಾ ಮಸಾಲಾಸ್ ಆ್ಯಂಡ್ ಆಲ್. ನೀವು ಟ್ರೈ ಮಾಡಿ ಇದನ್ನು. ಅಂಟಿಲ್ ದೆನ್ ನಾವು ಬರ್ಪಾ ಹ್ಯಾಪಿ ಕುಕಿಂಗ್.